ಸ್ನೇಹಿತರೆ ನಮಸ್ಕಾರ. ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆಗಿರುವಂತಹ ಯೂಟ್ಯೂಬರ್ಸ್ ಯಾವ ಊರಿನವರು, ಹಾಗೆ ಯಾವ ಜಾತಿಯವರು, ಇವರಿಗೆ ಯೂಟ್ಯೂಬ್ ಹಾಗೂ ಆರ್ಕೆಸ್ಟ್ರಾಗಳಿಂದ ಬರುವ ದುಡ್ಡು ಎಷ್ಟು ಎಂದು ಇಂಟ್ರೆಸ್ಟಿಂಗ್ ವಿಡಿಯೋನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಮುಕ್ಕಳ್ಯಪ್ಪ. ಧಾರವಾಡ ಜಿಲ್ಲೆಯ ಶಾರ್ಟ್ ಫಿಲ್ಮ್ ಖ್ಯಾತಿಯ ಮುಕ್ಕಳ್ಯಪ್ಪ ಅವರ ಮೂಲ ಹೆಸರು ಖ್ವಾಜಾ ಅಂತ. ಇವರದ್ದು ಮುಸ್ಲಿಂ ಸಮುದಾಯ. ಇವರು ಕೊರೋನಾ ಸಮಯದಲ್ಲಿ ಟಿಕ್ಟಾಕ್ನಲ್ಲಿ ಫೇಮಸ್ ಆದವರು. ನಂತರ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಕೂಡ ಹೆಸರು ಮಾಡಿದರು. ಈಗ ಇವರು ಯೂಟ್ಯೂಬ್ ವಿಡಿಯೋಗಾಗಿ ಲಕ್ಷಾಂತರ ಜನರು ಕಾಯ್ತಾ ಇರ್ತಾರೆ. ಸೊ ಇವರಿಗೆ ಯೂಟ್ಯೂಬ್ನಿಂದ ಒಂದು ತಿಂಗಳಿಗೆ 4 ಲಕ್ಷದವರೆಗೆ ಹಣ ಬರುತ್ತೆ. ಅದಲ್ಲದೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಂದು ಲಕ್ಷಾಂತರ ಹಣ ಪಡಿತಾರೆ. ಇವರು ಯಾವುದೇ ಆರ್ಕೆಸ್ಟ್ರಾಗಳಿಗೆ ಹೋಗಿಲ್ಲ. ಇನ್ನು ಎರಡನೇದಾಗಿ ಮಲ್ಲು ಜಮಖಂಡಿ. ಸ್ನೇಹಿತರೆ, ಇವರು ಮೂಲತಃ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನವರು. ಆದರೆ ಇವರ ತಂದೆ ನಿಧನರಾದ ಕಾರಣದಿಂದ ಅವರ ತಾಯಿಯು ತವರು ಮನೆಯಾದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಗೆ ಬಂದು ನೆಲೆಯಾದರು. ನಂತರ ಕಟಿಂಗ್ ಶಾಪ್ನಲ್ಲಿ ಕೆಲಸ ಮಾಡುತ್ತಾ ಟಿಕ್ಟಾಕ್ ವಿಡಿಯೋ ಮಾಡಿ ಫೇಮಸ್ ಆದರು. ಆದರೆ ದುರಾದೃಷ್ಟ, ಟಿಕ್ಟಾಕ್ ಬ್ಯಾನ್ ಆದ ಕಾರಣ ಯೂಟ್ಯೂಬ್ ಫೀಲ್ಡ್ಗೆ ಬಂದು ಶಾರ್ಟ್ ಫಿಲ್ಮ್ ಮಾಡಿ ಪ್ರಸಿದ್ಧಿಯಾದರು. ಸದ್ಯ ಇವರಿಗೆ ಈಗ ತಿಂಗಳಿಗೆ ಯೂಟ್ಯೂಬ್ನಿಂದ 5 ಲಕ್ಷದವರೆಗೆ ಹಣ ಬರುತ್ತೆ. ಇದಲ್ಲದೆ ಒಂದು ದಿನದ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಹೋದರೆ ಒಂದು ದಿನಕ್ಕೆ 30,000 ತನಕ ಚಾರ್ಜ್ ಮಾಡ್ತಾರೆ. ಇದರ ಜೊತೆಗೆ ಇವರು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಿಂದ ಕೂಡ ಲಕ್ಷಾಂತರ ಹಣವನ್ನು ಪಡೆದುಕೊಳ್ಳುತ್ತಾರೆ. ಇವರ ಮೂಲ ಹೆಸರು ಮಲ್ಲಿಕಾರ್ಜುನ. ಇವರದ್ದು ಲಿಂಗಾಯತ ಸಮುದಾಯ. ಇನ್ನು ಮೂರನೆಯದಾಗಿ ಶಿವಪುತ್ರ. ಇವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ತಾಲೂಕಿನವರು. ಇವರು ಕೂಡ ಟಿಕ್ಟಾಕ್ನಿಂದ ಫೇಮಸ್ ಆದವರು. ಟಿಕ್ಟಾಕ್ ಬ್ಯಾನ್ ಆದ ನಂತರ ಸೀರಿಯಲ್ ಮತ್ತು ಸಿನಿಮಾದಲ್ಲಿ ಅವಕಾಶ ಕೇಳಲು ಬೆಂಗಳೂರನ್ನು ಸುತ್ತು ಹಾಕಿದರು. ಆದರೆ ಯಾವುದೇ ಅವಕಾಶ ಸಿಗದ ಕಾರಣ ಶಿವಪುತ್ರ ಅವರು ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟು ಕಾಮಿಡಿ ಮಾಡುತ್ತಾ ಸಿಕ್ಕಾಪಟ್ಟೆ ಪ್ರಸಿದ್ಧಿ ಆದರು. ಸದ್ಯ ಈಗ ಇವರು ತಿಂಗಳಿಗೆ 4 ರಿಂದ 5 ಲಕ್ಷದವರೆಗೆ ಹಣ ಪಡಿತಾರೆ. ಇದಲ್ಲದೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಿಂದ ಲಕ್ಷಾಂತರ ಹಣವನ್ನು ಗಳಿಸ್ತಾರೆ. ಇದಲ್ಲದೆ ಆರ್ಕೆಸ್ಟ್ರಾದಿಂದ ಒಂದು ದಿನಕ್ಕೆ 20,000 ದಿಂದ 30,000ವರೆಗೆ ಚಾರ್ಜನ್ನು ಮಾಡ್ತಾರೆ. ಇನ್ನು ನಾಲ್ಕನೇದಾಗಿ ಮಲ್ಯ ಬಾಗಲಕೋಟೆ. ಸ್ನೇಹಿತರೆ, ಇವರ ಮೂಲ ಹೆಸರು ಮಲ್ಲಯ್ಯ ಅಂತ. ಇವರು ಬಾಗಲಕೋಟೆ ಜಿಲ್ಲೆಯವರು. ಇವರು ಸೋಷಿಯಲ್ ಮೀಡಿಯಾಗೆ ಬರೋಕ್ಕಿಂತ ಮುಂಚೆ ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು. ಇದರ ಜೊತೆಗೆ ಇವರು ಟಿಕ್ಟಾಕ್ ಕೂಡ ಮಾಡ್ತಾಯಿದ್ರು. ನಂತರ ಯೂಟ್ಯೂಬ್ ಫೀಲ್ಡ್ಗೆ ಎಂಟ್ರಿ ಕೊಟ್ಟು ಶಾರ್ಟ್ ಫಿಲ್ಮ್ ಮಾಡಿ ಫೇಮಸ್ ಆದರು. ಇವರು ತಿಂಗಳಿಗೆ ಇನ್ಕಮ್ ನೋಡೋದಾದರೆ 2 ಲಕ್ಷಕ್ಕಿಂತ ಅಧಿಕ ಹಣ ಬರುತ್ತೆ. ಮತ್ತು ಆರ್ಕೆಸ್ಟ್ರಾಗೆ ಹೋದರೆ ಒಂದು ದಿನಕ್ಕೆ 10,000 ದಿಂದ 15,000ವರೆಗೆ ಹಣವನ್ನು ಚಾರ್ಜ್ ಮಾಡ್ತಾರೆ. ಇನ್ನು ಐದನೇದಾಗಿ ನೋಡೋದಾದರೆ ಲಪಂಗ್ ರಾಜ. ಸ್ನೇಹಿತರೆ, ಲಪಂಗ್ ರಾಜ ಅವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನವರು. ಇವರ ನಿಜವಾದ ಹೆಸರು ನೋಡೋದಾದರೆ ರಾಜಾ ಸಾಬ್. ಇವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು. ಇವರ ಯೂಟ್ಯೂಬ್ಗೆ ಬರೋಕ್ಕಿಂತ ಮುಂಚೆ ಗಾರೆ ಕೆಲಸವನ್ನು ಮಾಡ್ತಾ ಇದ್ದರು. ಇದರ ಜೊತೆಗೆ ಟೈಮ್ ಪಾಸ್ಗಾಗಿ ವಿಡಿಯೋವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಶಾರ್ಟ್ ಫಿಲ್ಮ್ ಮಾಡಬೇಕೆಂದು ಇವರ ಕನಸು ಕಟ್ಟಿದರು. ಅದಾದ ಮೇಲೆ ಇವರ ಕನಸನ್ನು ನನಸಾಗಿ ಮಾಡಿಕೊಂಡ್ರು. ಸದ್ಯ ಈಗ ಇವರಿಗೆ ಯೂಟ್ಯೂಬ್ನಿಂದ 1 ಲಕ್ಷಕ್ಕಿಂತ ಅಧಿಕ ಹಣ ಬರುತ್ತೆ. ಇದನ್ನು ಇವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಅಲ್ಲದೆ ಆರ್ಕೆಸ್ಟ್ರಾದಿಂದ 15,000 ದಿಂದ 20,000ವರೆಗೆ ಹಣವನ್ನು ಇವರು ಪಡೆಯುತ್ತಾರೆ. ಇನ್ನು ಆರನೇದಾಗಿ ನೋಡೋದಾದರೆ ನಿಂಗರಾಜ್ ಶಿಂಗಾಡಿ.
ಇವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯವರು. ಇವರನ್ನು ಉತ್ತರ ಕರ್ನಾಟಕದ ಮೋಟಿವೇಶನ್ ಸ್ಟಾರ್ ಎಂದು ಕರೆಯುತ್ತಾರೆ. ಇವರು ಯೂಟ್ಯೂಬ್ನಲ್ಲಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವ ವಿಡಿಯೋವನ್ನು ಮಾಡ್ತಾರೆ. ಇವರಿಗೆ ಯೂಟ್ಯೂಬ್ನಿಂದ 1 ಲಕ್ಷಕ್ಕಿಂತ ಅಧಿಕ ಹಣ ಬರುತ್ತದೆ. ಅಲ್ಲದೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಂತಹ ಸಾಕಷ್ಟು ಹಣವನ್ನು ಪಡೀತಾರೆ. ಇನ್ನು 7ನೇದಾಗಿ ನೋಡೋದಾದರೆ ಪರಸು ಕೋಲೂರು. ಜಾನಪದ ಪ್ರೇಮಿ ಪರಸು ಕೋಲೂರು ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಕೋಲೂರು ಎಂಬ ಗ್ರಾಮದವರು. ಇವರು ದಲಿತ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಇವರು ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಫೇಮಸ್ ಅಂದರೆ ಇವರ ಹಾಡಿಗಾಗಿ ಲಕ್ಷಾಂತರ ಜನರು ಕಾಯ್ತಾ ಇರ್ತಾರೆ. ಇವರ ಹೆಸರು ಗೊತ್ತು ಇಲ್ಲದೆ ಇರೋ ಜನರೇ ಇಲ್ಲ. ಇವರಿಗೆ ಯೂಟ್ಯೂಬ್ನಿಂದ 50,000ಕ್ಕೆ ಅಧಿಕ ಹಣವನ್ನು ಪಡಿತಾರೆ. ಹಾಗೆ ಒಂದು ಆರ್ಕೆಸ್ಟ್ರಾಗೆ ಹೋದರೆ 30,000 ತನಕ ಚಾರ್ಜ್ ಮಾಡ್ತಾರೆ. ಇನ್ನು 8ನೇದಾಗಿ ನೋಡೋದಂತಂದರೆ ಬಾಳು ಬೆಳಗುಂದಿ. ಇವರು ಈಗ ಜಾನಪದ ಲೋಕದಲ್ಲಿ ಟ್ರೆಂಡಿಂಗ್ ಆಗಿ ಮಿಂಚ್ತಾ ಇದ್ದಾರೆ. ಇವರು ಹಾವೇರಿ ಜಿಲ್ಲೆಯ, ಇವರ ಮೂಲ ಹೆಸರು ಬಾಳೇಶ್ ಅಂತ. ಇವರು ಜಾನಪದ ಲೋಕದಲ್ಲಿ ಹೆಸರುವಾಸಿ ಮಾಡಿದರು. ಇವರು ಯೂಟ್ಯೂಬ್ನಿಂದ ತಿಂಗಳಿಗೆ 4 ಲಕ್ಷದಿಂದ 5 ಲಕ್ಷವರೆಗೆ ಹಣವನ್ನು ಪಡೀತಾರೆ. ಹಾಗೆ ಆರ್ಕೆಸ್ಟ್ರಾಗೆ ಹೋದರೆ ಒಂದು ದಿನಕ್ಕೆ 40,000 ತನಕ ಹಣವನ್ನು ಚಾರ್ಜ್ ಮಾಡ್ತಾರೆ. ಇವರು ಈಗ ಸಿಕ್ಕಾಪಟ್ಟೆ ಬಿಜಿ ಆಗಿರುವ ಜಾನಪದ ಸಿಂಗರ್ ಅಂತಲೇ ಹೇಳ್ಬೋದು. ಇನ್ನು 9ನೇದಾಗಿ ಮಾಳು ನಿಪುಣಾಳ್. ಸ್ನೇಹಿತರೆ, ಜಾನಪದ ಲೋಕಕ್ಕೆ ಹೊಸ ಮುನ್ನುಡಿಯನ್ನು ಬರೆದ ಮಾಳು ನಿಪುಣಾಳ್ ಅವರು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ನಿಪುಣಾಳ್ ಎಂಬ ಗ್ರಾಮದವರು. ಕಡು ಬಡತನದಲ್ಲಿ ಬೆಳೆದ ಇವರು ಈಗ ಉತ್ತರ ಕರ್ನಾಟಕದ ಟಾಪ್ ಸಿಂಗರ್ ಆಗಿ ಬೆಳೆದಿದ್ದಾರೆ. ಇವರನ್ನು ಉತ್ತರ ಕರ್ನಾಟಕದಲ್ಲಿ ಜನಪದ ಲೋಕದ ಸ್ಟಾರ್ ಸಿಂಗರ್ ಎಂದು ಕರೆಯುತ್ತಾರೆ. ಇವರು ಯೂಟ್ಯೂಬ್ನಿಂದ ತಿಂಗಳಿಗೆ 2 ಲಕ್ಷದಿಂದ 3 ಲಕ್ಷವರೆಗೆ ಹಣವನ್ನು ಪಡೀತಾರೆ. ಹಾಗೆ ಒಂದು ದಿನದ ಆರ್ಕೆಸ್ಟ್ರಾಗೆ ಹೋದರೆ 40,000ದಿಂದ 50,000 ತನಕ ಹಣವನ್ನು ಚಾರ್ಜ್ ಮಾಡ್ತಾರೆ. ಸದ್ಯ ಇವರು ಸಿನಿಮಾ ಕ್ಷೇತ್ರದಲ್ಲಿಯೂ ಕೂಡ ಹಾಡನ್ನು ಹಾಡ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ನೋಡೋದಂತಂದರೆ ಶಬ್ಬೀರ್ ಡಾಂಗೆ. ಜಾನಪದ ಮೂಲದ ಹಳೆಯ ಗಾಯಕರಾದ ಶಬ್ಬೀರ್ ಡಾಂಗೆ ಅವರು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನವರು. ಇವರದ್ದು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಇವರಿಗೆ ತುಂಬಾ ಡಿಮ್ಯಾಂಡ್ ಇದೆ. ಇವರು ಒಂದು ಆರ್ಕೆಸ್ಟ್ರಾಗೆ 20,000ದಿಂದ 30,000 ತನಕ ಹಣವನ್ನು ಚಾರ್ಜ್ ಮಾಡ್ತಾರೆ. ಇವರು ತುಂಬಾ ಫೇಮಸ್ ಜಾನಪದ ಗಾಯಕರಾಗಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾರೆಲ್ಲ ಯೂಟ್ಯೂಬರ್ಸ್ ಎಷ್ಟು ಹಣವನ್ನು ಪಡೀತಾರೆ, ಹಾಗೆ ಯಾವ ಯೂಟ್ಯೂಬರ್ಸ್ ಯಾವ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಇದರಲ್ಲಿ ನಿಮ್ಮ ನೆಚ್ಚಿನ ಯೂಟ್ಯೂಬರ್ ಯಾರೆಂದು ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಹೇಳಿರುವ ಹಾಗೆ ಇವರ ಇನ್ಕಮ್ ಯಾವುದೇ ರೀತಿಯಾಗಿ ಸುಳ್ಳಾಗಿರುವುದಿಲ್ಲ. ಅವರು ತಗೊಳ್ಳುವಂತಹ ಹಣ ಎಷ್ಟೆಂದು ನಿಮಗೆ ನಿಖರವಾಗಿ ತಿಳಿಸಲಾಗಿದೆ. ಧನ್ಯವಾದಗಳು.